ಹಾಯ್ ಫ್ರೆಂಡ್ಸ್, ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಫ್ಯಾಟಿ ಲಿವರ್ ಬಗ್ಗೆ. ಫ್ಯಾಟಿ ಲಿವರ್ಗೆ ಒಂದು ಅಪರೂಪವಾದ ಒಂದು ಮನೆಮದ್ದು ಅಂತ ಹೇಳಿದ್ರೆ ಒಂದು ಗಿಡ. ಆ ಗಿಡದ ಎಲೆಯನ್ನು ದಿನ ಸೇವಿಸ್ತಾ ಬಂದರೆ ಫ್ಯಾಟಿ ಲಿವರ್ ಇರುವವರಿಗೆ ಸ್ವಲ್ಪ ಪ್ರಮಾಣದ ಒಂದು 50% ಅವರಿಗೆ ಕಡಿಮೆ ಆಗುತ್ತೆ. ತುಂಬ ನೋವಲ್ಲಿ ಒದ್ದಾಡ್ತಿರೋರಿಗೆ ಅದು ತುಂಬ ಉಪಯುಕ್ತವಾಗಿರುತ್ತೆ. ಅದು ನಾನು ಕೂಡ ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಾ ಇರೋದು. ನನಗೂ ಕಳೆದ ವರ್ಷ ಫ್ಯಾಟಿ ಲಿವರ್ ಇದ್ದಿದ್ದರಿಂದ ನಾನು ತುಂಬ ಆಸ್ಪತ್ರೆಗೆ ದುಡ್ಡು ಹಾಕಿದ್ದೆ. ಅದಕ್ಕೋಸ್ಕರ ತುಂಬ ನೋವು ಕೂಡ ಪಟ್ಟಿದ್ದೆ. ನನಗೊಬ್ಬರು ಇಲ್ಲೇ ಪಕ್ಕದ ಊರಿನವರು ಒಬ್ಬರು ಹಿರಿಯ ವೈದ್ಯರು ಆ ಗಿಡದ ಬಗ್ಗೆ ಹೇಳಿ, ಈ ಗಿಡವನ್ನು ಎಲೆಯನ್ನು 10 ದಿನ ಸೇವಿಸು, ಒಂದು ಮುಷ್ಟಿ ಆಗುವಷ್ಟು ಸೇವಿಸಬೇಕು, ಅದರಿಂದ ನಿಮಗೆ ಬೇಗ ಕಡಿಮೆ ಆಗ್ತದೆ, ನೀನು ಅಷ್ಟೊಂದು ಮತ್ತೆ ಯಾವಾಗಲೂ ಬರುವುದಿಲ್ಲ, ಹೊಟ್ಟೆಲಿರುವಂಥ ಬೊಜ್ಜು ಕೂಡ ಸ್ವಲ್ಪ ಕರಗ್ತದೆ. ಅದರಿಂದ ಆ ಎಲೆ ಹೆಸರು ಪುಳಿ ಮುಂಚಿ ಅಂತೇಳಿ. ಆ ಎಲೆ ತಿನ್ನಲಿಕ್ಕೂ ಸ್ವಲ್ಪ ಒಳ್ಳೆಯ ಹುಣಸೆ ಹುಳಿ ಎಲೆ ಥರ ಇರುತ್ತೆ. ಸೇವನೆ ಮಾಡಿದಾಗ ಹುಳಿ ಅನ್ನೋ ಅಂಶ ಬರುತ್ತೆ. ಅದು ನನಗೆ ಡಾಕ್ಟ್ರು ನನಗೆ ಸಜೆಷನ್ ಮಾಡಿದರು. ನಾನು ಅದನ್ನು ಇವತ್ತು ನಿಮಗೆ ತೋರಿಸೋಣ ಅಂತೇಳಿ ಆ ಗಿಡ ನಮ್ಮ ಪಕ್ಕದ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ನನಗೆ ಕಾಯಿಲೆ ಇರುವಾಗ ನಮ್ಮ ಮನೆಯಲ್ಲೇ ಇತ್ತು. ಅದು ಜಾಸ್ತಿ ನೀರು ಬಿದ್ದರೆ ಅದು ಕೊಳ್ತೋಗ್ತದೆ ಆ ಗಿಡ. ಹಾಗೆ ಸ್ವಲ್ಪ ಎಲ್ಲಾದರೂ ನೀರು ಕೂಡ ಬೇಕು. ನೀರು ಥಂಡಿ ಅಂಶ ಇರುವಂಥ ಜಾಗದಲ್ಲಿ ಬೆಳೀತದೆ ಅದು. ಅದನ್ನು ಇವತ್ತು ನಿಮ್ಗೆ ತೋರಿಸ್ತೀನಿ ಆ ಗಿಡ ಯಾವುದು ಅಂತ. ನಿಮಗೂ ನೋಡಿ, ಯಾರಾದರೂ ಫ್ಯಾಟಿ ಲಿವರಿಂದ ತುಂಬ ನೋವು ಬರ್ತಾಯಿದ್ರೆ ದಿನಕ್ಕೆ 1 ಮುಷ್ಟಿ ಆಗುವಷ್ಟು ಆ ಎಲೆಯನ್ನು ಕಿತ್ತು ಆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ತಿಂದರೆ ಆದಷ್ಟು ನೋವು ಕಡಿಮೆ ಆಗ್ತದೆ. ಕೊಬ್ಬಿನ ಅಂಶನೂ ಕೂಡ ಅದರಿಂದ ಕರಗ್ತದೆ, ಲಿವರಲ್ಲಿ ಫ್ಯಾಟ್ ಇರುವಂಥದ್ದು. ಬನ್ನಿ, ಅದು ನಿಮಗೆ ಈಗ ತೋರಿಸ್ತೇನೆ ನಾನು.